ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 17 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಗಿಂತ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಹತ್ತಿರ ಆಗುತ್ತೆ. 2 ಕಿಲೋಮೀಟ್ರ್ ಇದೆ. ಅಂದರೆ ಚಳ್ಳಕೆರೆಗೆ ಇನ್ನೂ 15 ಕಿಲೋಮೀಟ್ರ್ ಇದೆ ಹೋಗೋದಕ್ಕೆ. ಅಂದರೆ ಇದು ಬೆಂಗಳೂರಿಗೆ ಹತ್ತಿರ ಆಗುತ್ತೆ. 185 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಇದು ರೋಡ್ ಅಕ್ಕಪಕ್ಕ ಬರುವಂಥ ಜಮೀನು. ಜೊತೆಗೆ ಇದು 8 ಎಕರೆ 5 ಗುಂಟೆ ಮಾರುವಂಥ ಜಮೀನು. ಜಮೀನಲ್ಲಿ ಏನಿದೆ, ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಮಣ್ಣು ಯಾವುದು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕೆಳಗೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಹೈವೇಗೆ ಇಲ್ಲಿಗೆ ಕೇವಲ 2 ಕಿಲೋಮೀಟ್ರ್ ಆಗುತ್ತೆ. ಇದು ಚಳ್ಳಕೆರೆಗೆ 17 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 185 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಇನ್ನು ಬೆಂಗಳೂರಿಗೆ ಹೋಗ್ತಾ ಹೈವೇಯಲ್ಲೇ ಸಿಗುವಂಥ ಇದು ಜಮೀನು. ನೋಡಿರಿ, ನಿಮಗೆ ತಾರ್ ರೋಡ್ ಅಕ್ಕಪಕ್ಕ ಈ ಕಡೆ ನಿಮಗೆ 2.5 ಎಕರೆ ಇದೆ. ಆ ಕರೆಂಟ್ ಕಂಬದಿಂದ ಹಿಡಿದು ನಿಮಗೆ ಈ ಕಡೆ ಕಳ್ಳೆ ಕೀಳಿಸಿದಾರಲ್ಲ ಅಲ್ಲಿವರೆಗೂ ಜಮೀನಿದೆ, 2.5 ಎಕರೆ. ಮತ್ತು ಈ ಕಡೆ ನಿಮಗೆ ಬಲಭಾಗದಲ್ಲಿ ಆ ಕಡೆ ಕಳ್ಳೆಯಿಂದ ಹಿಡಿದು ಈ ಕಡೆ ನಿಮಗೆ ಕಾರ್ವರೆಗೂ ಇದೆ. ಅಂದರೆ ಇದು ಟೋಟಲಿ 8 ಎಕರೆ 5 ಗುಂಟೆ ಮಾರುವಂಥ ಜಮೀನು. ಇನ್ನು ಇಲ್ಲಿ ಮೊದಲಿಗೆ ನಾನು ನೀರಿನ ಸ್ಥಿತಿ ಹೇಳ್ತೀನಿ. ಇಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡಿ, ಇಲ್ಲಿ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಹೆಂಗಿದೆ ಅಂತ ಈ ಪಕ್ಕದಲ್ಲಿ ನೋಡಿ. ಇನ್ನು ಜಮೀನು ಪಕ್ಕನೇ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಜೊತೆಗೆ ಇದು ಕೂಡ ನೀರಾವರಿನೇ. 2 ಬೋರ್ ಇದೆ. ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ. 2 ಬೋರ್ ಇದೆ, ಒಂದು ಟಿ ಸಿ ಇದೆ. ನೋಡಿ, ನಿಮ್ಗೆ ಟಿ ಸಿ ಕಾಣ್ತಾ ಇದೆ. ಕೆಲವು ವೈಯಕ್ತಿಕ ಕಾರಣಗಳಿಂದ, ಸಮಸ್ಯೆಗಳಿಂದ ಈ ಜಮೀನನ್ನು ಉಳುಮೆ ಮಾಡದೆ ಬಿಟ್ಟಿದ್ದಾರೆ ಜಮೀನಿನ ಮಾಲೀಕ. ಒಂದು 8 ರಿಂದ 10 ವರ್ಷ ಆಗಿರ್ಬೋದು ಇದನ್ನು ಉಳುಮೆ ಮಾಡದೆ. ಬೋರ್ ಕೂಡ ರೆಡಿ ಇದೆ, ನೀರು ತೊಂದರೆ ಇಲ್ಲ. ತಾರ್ ರೋಡ್ ಅಕ್ಕಪಕ್ಕ ಅಂದರೆ ಆ ಕಡೆ 2.5 ಎಕರೆ, ಈ ಕಡೆ 5.5 ಎಕರೆ, ಟೋಟಲ್ 8 ಎಕರೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನಾನು. ಎರಡನೇದಾಗಿ ರೆಡ್ಡು ಬ್ಲ್ಯಾಕು ಕೂಡ ಮಿಕ್ಸ್ ಇದೆ. ನೋಡಿ, ನಿಮಗೆ ಅಲ್ಲೆಲ್ಲ ಕಾಣಿಸ್ತಾ ಇದೆ ರೆಡ್, ಮಧ್ಯದಲ್ಲಿ ಬ್ಲ್ಯಾಕ್ ಕೂಡ ಮಿಕ್ಸ್ ಇದೆ. ಅಂದರೆ ರೆಡ್ಡು ಬ್ಲ್ಯಾಕು ಕೂಡ ಮಿಕ್ಸ್ ಇದೆ. 2 ವಿಧ ಮಣ್ಣು ಒಂದೇ ಭೂಮಿಯಲ್ಲಿ ಇದೆ. ನೀವು ಉಳುಮೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮೇನಾಗಿ ನಿಮಗೆ ತಾರ್ ರೋಡ್ ಅಟ್ಯಾಚ್ ಇರುವಂಥದ್ದು. ಆ ಕಡೆ ಈ ಕಡೆ ಕೂಡ ನಿಮಗೆ ತಾರ್ ರೋಡೇ ಸಿಗುತ್ತೆ. ನೋಡಿರಿ, ಇದು ಜಮೀನೇ, ನಿಮಗೆ ಈ ಕಡೆನೂ ಜಮೀನೇ. 2 ಕಡೆನೂ ತಾರ್ ರೋಡ್ ಅಟ್ಯಾಚು. ಬಲಭಾಗದಲ್ಲೂ ಎಡಭಾಗದಲ್ಲೂ ಕೂಡ. ಎಡಭಾಗದಲ್ಲಿ ನಿಮಗೆ 2.5 ಎಕರೆ ಸಿಗುತ್ತೆ, ಬಲಭಾಗದಲ್ಲಿ 5.5 ಎಕರೆ ಸಿಗುತ್ತೆ. ಟೋಟಲ್ 8 ಎಕರೆ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾವುದೇ ರೀತಿ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಅನದರ್ ನಾನು ಅಪ್ಲೋಡ್ ಮಾಡಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಲ್ಲದೆ ಬೇರೆಯವ್ರಿಗೂ ಈ ವಿಡಿಯೋ ಶೇರ್ ಮಾಡ್ಬೋದು. ಜೊತೆಗೆ ನೀರಿನ ಸ್ಥಿತಿ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, ರೆಡ್ ಸಾಯಿಲು ಎಲ್ಲವೂ ಚೆನ್ನಾಗಿದೆ. ಅದರಲ್ಲೂ ಹೈವೇಗೆ ಹತ್ತಿರ ಆಗುತ್ತೆ. ಅದು ಇನ್ನೊಂದು ನನಗೆ ಮೈನಸ್ ಆಗೋ ಪಾಯಿಂಟ್ ಕೂಡ ಹೇಳ್ತೀನಿ. ರೋಡಿಂದ ಒಂಚೂರು 1 ಅಡಿ ತಗ್ಗಿದೆ. ಅಂದರೆ ತಾರ್ ರೋಡಿಂದ 1 ಅಡಿ ತಗ್ಗಿದೆ. ಈ ಕಡೆ ಸಮವಾಗಿದೆ, ಈ ಕಡೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಎಡಭಾಗದಲ್ಲಿ ಏನು ತೊಂದರೆ ಇಲ್ಲ. ಈ ಕಡೆ ನಿಮಗೆ ಬಲಭಾಗದಲ್ಲಿ ಒಂದಿಷ್ಟು ತಗ್ಗಿದೆ. ಅದು ನಿಮಗೆ ಮೈನಸ್ ಆದರೂ ಆಗ್ಬೋದು. ಅದು ಹೊರತುಪಡಿಸಿ ಮಣ್ಣು ಎಲ್ಲ ಚೆನ್ನಾಗಿದೆ. ಅದರಲ್ಲೂ ರೋಡ್ ಪೇಸ್ಗೆ ಹೆಚ್ಚು ಕಮ್ಮಿ ನಿಮಗೆ ಒಂದು 800 ಅಡಿ ಸಿಗುತ್ತೆ. ರೋಡ್ ಪೇಸೇ 800 ಅಡಿ ಸಿಗುತ್ತೆ. ಬಲಗಡೆ ಎಡಗಡೆ ನಿಮಗೆ ಹೆಚ್ಚು ಕಮ್ಮಿ ಒಂದು 300 ಅಡಿ ರೋಡ್ ಪೇಸ್ ಸಿಗುತ್ತೆ. ಆರಾಮಾಗಿ ತಾಬೋದು, ಏನು ತೊಂದರೆ ಇಲ್ಲ. ಇನ್ನು ಕೊನೆಯದಾಗಿ ಜಮೀನಿನ ಬೆಲೆ. ಆ ಬೆಲೆನ ಹೇಳೋದಕ್ಕಿಂತ ಮುಂಚೆ ನನ್ನಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಖಂಡಿತವಾಗ್ಲೂ ನೀವು ತಿದ್ದುವಂಥ ಕೆಲಸ ಮಾಡ್ಬೋದು. ಯಾಕೆಂದರೆ ವಿವರಣೆ ಕೊಡುವಂಥ ಸಮಯದಲ್ಲಿ ಕೆಲವೊಂದು ಒತ್ತಡದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳೋದನ್ನು ಮರ್ತಿರ್ತೀನಿ. ಅಂಥ ವಿಚಾರಗಳನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಹೇಳ್ಬೋದು. ಅದನ್ನು ತಿದ್ದುಕೊಂಡು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಜೊತೆಗೆ ಕೆಲವರು ಎಲ್ಲ ವ್ಯವಸ್ಥೆ ಇದ್ದು ಜಮೀನನ್ನು ಯಾಕೆ ಮಾರ್ತಾರೆ ಅಂತ ಕೆಲವೊಬ್ಬರು ಕಾಮೆಂಟ್ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾಯಿದ್ದೀನಿ. ಕೆಲವರಿಗೆ
ವೈಯಕ್ತಿಕ ಆರ್ಥಿಕ ಸಮಸ್ಯೆಗಳ ಕಾರಣದಿಂದ ಭೂಮಿ ಮಾರ್ತಾರೆ ಹೊರತುಪಡಿಸಿ ಬೇರೆ ಯಾವ ಕಾರಣದಿಂದನೂ ಭೂಮಿ ಮಾರುವುದಕ್ಕೆ ರೈತ ಇಷ್ಟಪಡುವುದಿಲ್ಲ. ಇದನ್ನು ಮತ್ತೆ ಮತ್ತೆ ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆಗೆ 15 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಒಂದು 50 ಹೆಚ್ಚು ಕಮ್ಮಿ ಆಗ್ಬೋದು. ರೋಡ್ ಪಾಯಿಂಟು ಜೊತೆಗೆ ಹೈವೇಗೆ ನಿಯರ್, ಬೈಪಾಸ್ಗೆ ಕೇವಲ 2 ಕಿಲೋಮೀಟ್ರು ನಿಮಗೆ. ಆದ್ದರಿಂದ ರೇಟು ತೊಗೋಬೋದು. ಯಾಕೆಂದರೆ ಇಲ್ಲಿ ನಿಮಗೆ ಒಳಗಡೆನೇ 12-13 ಲಕ್ಷ ಹೇಳ್ತಾರೆ ಈ ಭಾಗದಲ್ಲಿ. ಯಾಕಂದರೆ ನೀರಿನ ಸ್ಥಿತಿ ಚೆನ್ನಾಗಿದೆ ನೋಡಿ ನಿಮಗೆ. ಆದ್ದರಿಂದ ಒಂದು 50 ಹೆಚ್ಚು ಕಮ್ಮಿ ಆಗುತ್ತೆ. ರೋಡ್ ಪಾಯಿಂಟ್ ತುಂಬ ಚೆನ್ನಾಗಿದೆ. ಸೆಂಟ್ರ್ ರೋಡು, ಆ ಕಡೆ ಈ ಕಡೆ ಕೂಡ ಜಮೀನಿದೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.